ಸ್ಥಳೀಯ ಶಾಸಕರೇ ಆಗ್ಬೋದು, ಅಟ್ಲೀಸ್ಟ್ ಶಾಸಕರನ್ನೆಲ್ಲಿ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಕೊಡ್ತೀನಿ ಅಂತ ಹೇಳಿ ಕೊಡ್ತಿದ್ದಾರೆ. ಅವ್ರು ಹೇಳ್ತಕ್ಕಂಥ ಈಗಾಗಲೇ ಘೋಷಣೆ ಆಗಿದೆ. ಜೊತೆಗೆ ಅವರು ಇದುವರೆಗೂ ಏನು ಈ ಲೋಕಸಭಾ ಸದಸ್ಯರಂತ ಡಾಕ್ಟರ್ ಕೆ ಸುಧಾಕರ್ ಅವರು ಇದುವರೆಗೂ ಅವ್ರು ಮಾಡಿಲ್ಲ. ಆಯ್ತು, ಒಪ್ಪಾಳ ಅವರು ಜನಪ್ರತಿನಿಧಿ, ಅವ್ರ ಮನೆಗೆ ಹೋಗಿ ಯಾಕೆ ಸಾಂತ್ವನ ಹೇಳಿಲ್ಲ ಸ್ವಾಮಿ? ಒಪ್ಪಾಳಿಲ್ವಲ್ಲ, ಯಾಕೆ ಹೋಗಿಲ್ಲ? ಇದು ಜನಪ್ರತಿನಿಧಿಗಳು ಮಾಡುವಂತ ಕೆಲಸ. ಈ ರೀತಿ ಮಾಡಿದರೆ ದಯವಿಟ್ಟು ಜಿಲ್ಲಾಡಳಿತ ದಯವಿಟ್ಟು ಇದನ್ನ ಕಾನೂನು ಕ್ರಮ ತೆಗೆದುಕೊಂಡು ಇವರಿಗೆ 3 ಜನಕ್ಕೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈ ದಲಿತ ಮುಖಂಡಗಳ ಮುಖಾಂತರ ಒಂದು ಪ್ರತಿಭಟನೆ. ಬಾಬುಗೆ ಮೋಸ ಮಾಡಿ, ವಂಚನೆ ಮಾಡಿ, ಹಣ ಮಾಡಿ ನಿನಗೆ ಸರ್ಕಾರಿ ಕೆಲಸ ಕೊಡಿಸುತ್ತೆ ಅಂತ ಗಮನಿಸಿ ಅವರ ಹತ್ರ 25 ಲಕ್ಷ ರೂಪಾಯಿ ತಗೊಂಡು 4 ವರ್ಷಗಳಿಂದ ಅದನ್ನ ಮಾನಸಿಕವಾಗಿ ಮತ್ತು ಮನೆಯಲ್ಲಿ ಅವರಿಗೆ ಎಷ್ಟು ಚಿತ್ರಹಿಂಸೆ ಆಗಿರ್ಬೋದು, ಚಿತ್ರಹಿಂಸೆ ತಡ್ಕೊಳ್ಳೋದ್ರೆ ಸಾಲ ತೀರ್ಸಕ್ಕಾಗದೆ ಇವತ್ತು ಆತ್ಮಹತ್ಯೆಗೆ ಶರಣಾದ. ಈ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಗೆ ಸರ್ಕಾರದಿಂದ ನಾವು ಅವರ ಕುಟುಂಬಕ್ಕೆ ಎಲ್ಲ ಮುಖಾಂತರ ನಾವು ಈ ದಿನ ಪ್ರತಿಭಟನೆಯನ್ನ ಬಿಬಿ ರೋಡ್ ಮುಖಾಂತರ ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಸಮಾವೇಶ ನಡೆಸ್ತಾ ಇದ್ವಿ. ಕಾರಣ ವೀಕ್ಷಣೆ 7ನೇ ತಾರೀಕು ಒಬ್ಬ ಪರಿಶಿಷ್ಟ ಜಾತಿಯ ದಲಿತ ಒಬ್ಬ ಕಾರು ಚಾಲಕ 7ನೇ ತಾರೀಕು ಕೆಲವಾರು ನೋವಿನಿಂದ ಅವರಿಗೆ ಕೆಲವರು ಕಾರು ಚಾಲಕನ ಹುದ್ದೆಯನ್ನ ಸರ್ಕಾರಿ ಹುದ್ದೆಯನ್ನ ಕೊಡಿಸಿದೆ ಅಂತ ಹೇಳಿ ಆಮಿಷವನ್ನು ಒಡ್ಡಿ ಮಾನ್ಯ ಸಂಸದರ ನೇತೃತ್ವದಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಏನು 25ರಿಂದ 40 ಲಕ್ಷಕ್ಕೆ ಬೇಡಿಕೆ ಇಟ್ಟು 30 ಲಕ್ಷದವರೆಗೂ ಹಣವನ್ನ ಪಟ್ಕೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ಸುಮಾರು 2-3 ವರ್ಷದಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಆದರೆ ಅವರಿಗೆ ಕೆಲಸವನ್ನಾಗಲಿ ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ಆ ಬಾಬು ಅನ್ನುವಂತ ಒಬ್ಬ ಯುವಕ ಅನೇಕ ಕಡೆ ಸಾಲ ಮಾಡಿ ಅವರಿಗೆ 40 ಲಕ್ಷ ವಂಚನೆ ಬಂದು ಕೊಟ್ಟಿರ್ತಾರೆ. ಇದನ್ನ ಬಡ್ಡಿ ರೂಪದಲ್ಲಿ ಕೂಡ ನಾವು ತೆಗೆದುಕೊಂಡು ಬಂದಿರ್ತಾರೆ. ಹಾಗೆ ಅವರ ಅಪ್ಪ ಆಕ್ಸಿಡೆಂಟ್ ಆಗಿ ಸತ್ತಂತ 13 ಲಕ್ಷ ಹಣದ ಜೊತೆಗೆ ಅವ್ರು ಕೊಟ್ಟಿರ್ತಾರೆ. ಆದ್ರೆ 2-3 ವರ್ಷ ಆದ್ರೂ ಕೂಡ ಅವರಿಗೆ ಸರ್ಕಾರಿ ಕೆಲಸ ಕೊಡ್ತಕ್ಕಂಥ ಕೆಲಸ ಇವ್ರು ಯಾರು ಮಾಡಿರಲಿಲ್ಲ. ಇವರು ಈಗ ಏನು ಆಮಿಷವನ್ನು ತಗೊಂಡಿದ್ರು, ಇವರು ಇದೇ ಉದ್ಯೋಗ ಅಂತ ನಾವು ಕೂಡ ಭಾವಿಸಿದ್ದೀವಿ. ಇವರು ಮಾನ್ಯ ಪ್ರಭಾವಿ ಅಂತ ಹೇಳ್ತಕ್ಕಂಥ ಒಬ್ಬ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಯಲ್ಲಿ ಮಾತುಕತೆ ಮಾಡಿ ನೀವು ಉದ್ಯೋಗ ಕೊಡಿಸ್ತೀನಿ ಅಂತ ಈ ಹುಡುಗನಿಗೆ ಹೇಳಿ ಅವರು ಹಣವನ್ನು ಪಡ್ಕೊಂಡಿದ್ದಂಥದ್ದು. ಹಾಗಾಗಿ ಅವ್ರು ಯಾವುದೇ ರೀತಿಯ ಅನುಕೂಲ ಆಗದೆ 7ನೇ ತಾರೀಕು ಬೆಳಿಗ್ಗೆ ಅವರು ಮನೆಯಿಂದ ಬಂದಂತವರು ಜಿಲ್ಲಾಡಳಿತ ಭವನದಲ್ಲಿ ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾರೆ. ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು 4 ಪುಟಗಳಷ್ಟು ಡೆತ್ ನೋಟಲ್ಲಿ ಬರೆದಿದ್ದಾರೆ. ಡೆತ್ ನೋಟಲ್ಲಿ ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರು ಆದಂತ ಸುಧಾಕರ್ ಅವರು, ನಾಗೇಶ್ ಅವರು, ಮತ್ತೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಂಜುನಾಥ್ ಅವರು 3 ಜನದ ಮೇಲೆ ಅವರು ಡೆತ್ ನೋಟನ್ನು ಬರೆದು ಅವರು ಸಾವಿಗೆ ಶರಣಾಗಿರ್ತಕ್ಕಂಥದ್ದು. ಆ ಸಂಪೂರ್ಣವಾಗಿ ಆ ಡೆತ್ ನೋಟಲ್ಲಿ ಹೇಳಿದ್ರೆ ಈ 3 ಜನ ನನ್ನ ಸಾವಿಗೆ ಕಾರಣ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಆಗಿರ್ಬೋದು, ಕಾನೂನು ರೀತಿ ಕ್ರಮ ತಗೊಂಡು ನಮ್ಮ ಸಂಸಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಅವನು ನೇಣಿಗೆ ಶರಣಾಗಿದ್ದಾನೆ. ಇದನ್ನ ನಾವು ಈ ತಾಲೂಕಿನಾದ್ಯಂತ ನಾವು ಏನು ದಲಿತ ಸಮುದಾಯದ
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತು ಇವತ್ತು ನಾವು ಈ ಹೋರಾಟದ ಮುಖಾಂತರ ಈ ಕೃತ್ಯವನ್ನು ಎಸಗಿರ್ತಕ್ಕಂಥ ಮೂವರನ್ನು ಬಂಧಿಸಬೇಕು, ಅವರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಅನ್ನೋಂಥ ಕಾರಣ ನಿಟ್ಟು ಇವತ್ತು ನಾವು ಹೋರಾಟವನ್ನು ನಾಂದಿ ಮಾಡಿದ್ವಿ. ಮುಂದಿನ ದಿನಗಳಾದ್ರೆ ಅವರನ್ನ ಏನಾದರೂ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಚಿಕ್ಕಬಳ್ಳಾಪುರ ಬಂದ್ ಮಾಡೋದಾಗಿರ್ಬೋದು ಅಥವಾ ಲೋಕಸಭಾ ವ್ಯಾಪ್ತಿಯಲ್ಲಿ ಕೂಡ ನಾವು ಬಂದ್ ಮಾಡತಕ್ಕಂಥ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಇವತ್ತು ಬಂದಿರತಕ್ಕಂಥದ್ದು ಈಗ ಏನು ನಮ್ಮ ಬಾಬು ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಾಪೂಜಿ ನಗರದ ನಿವಾಸಿ 13ನೇ ವಾರ್ಡಿನ ಯಶವಂತ್ ಅಂತೇಳಿ ಆ ಹುಡುಗನು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಗಿರ್ತಕ್ಕಂಥ ಒಂದು ಸಂದರ್ಭ ಇದೆ. ಈಗ ಇವರ ಕುಟುಂಬಕ್ಕೆ ನಾವು ಅವ್ರ ಜೊತೆಗಿದ್ದೀವಿ. ಅವರ ತಂದೆ ತಾಯಿಗೆ ನಿನ್ನೆ ಕೂಡ ಹೋಗಿ ನಾವು ಸಾಂತ್ವನವನ್ನ ಹೇಳಿದ್ದೀವಿ. ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ಬೇಕಂತೇಳಿ, ಧೈರ್ಯ ತುಂಬುವಂಥ ಒಂದು ಕೆಲಸ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು. ಇನ್ನು ಮುಂದೆ ಈಗಾಗಲೇ FIR ಆಗಿದೆ, ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಕೂಡ ಸೇರಿಸಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ದಲಿತ ಮುಖಂಡರ ನೇತೃತ್ವದಲ್ಲಿ ಬಾಬು ಆತ್ಮಹತ್ಯೆಯ ಪ್ರಯುಕ್ತ ಮತ್ತು ಯಶವಂತ್ ಮತ್ತು ಇನ್ನೊಬ್ಬ 3 ಜನ ಈಗಾಗಲೇ 2 ತಿಂಗಳ ಅಂತರದಲ್ಲಿ 3 ಜನ ನೇಣಿಗೆ ಶರಣಾಗಿದ್ದಾರೆ. ಈ 7ನೇ ತಾರೀಕು ಬಾಬು ಅನ್ನುವರು ಏನು ಕಾರು ಚಾಲಕನಾಗಿ 7-8 ವರ್ಷಗಳಿಂದ ಗುತ್ತಿಗೆ ನೌಕರನಾಗಿ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದ, ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. 15/1/2021 ನಾಗೆ ಮತ್ತು ಮಂಜುನಾಥ್ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ. ಒಂದು ಸುಧಾಕರ್ ಅವರ ಹೆಸರು ಹೇಳ್ಕೊಂಡು ಇವರು ಅವ್ರ ಹತ್ರ ಹೋಗಿರ್ಬೋದು. 2021 ನಡೆದಕ್ಕಂಥ ಘಟನೆ ಇದು. ಆತನು ಹಂಗೆ ಆಕ್ಸಿಡೆಂಟ್ ಆಗಿರೋದು ಬಂದ